ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ. ಒಮ್ಮೆ ಕಾಮನ ಕಾಲ ಹಿಡಿವೆ, ಮತ್ತೊಮ್ಮೆ ಚಂದ್ರಮಂಗೆ ಸೆರಗೊಟ್ಟಿ ಬೇಡುವೆ. ಸುಡಲಿ ವಿರಹವು ನಾನಾರಿಗೆ ಧೃತಿಗೆಡುವೆ. ಚನ್ನ ಮಲ್ಲಿಕಾರ್ಜುನ ದೇವನೆನ್ನನೊಲ್ಲದ ಕಾರಣ ಎಲ್ಲರಿಗೆ ಹಂಗಿತಿ ಯಾದೆನವ್ವ. ಈ ವಚನದ ಸಾರ ಹೀಗಿದೆ. ನನ್ನ ಆರಾಧ್ಯನಾದ ಚನ್ನ ಮಲ್ಲಿಕಾರ್ಜುನನನ್ನು ಬೇಗನೆ ಸೇರಬೇಕೆಂಬ ಆತುರತೆಯಿಂದಾಗಿ ತನ್ನ ಹೂಬಾಣದಿಂದ ಹೊಡೆಯದಿರಲು ಕಾಮನ ಪಾದಗಳನ್ನು ಹಿಡಿದುಕೊಳ್ಳುತ್ತಿರುವೆ. ಮಗದೊಮ್ಮೆ ಮನಸ್ಸು ವಿಕಾರಗೊಳ್ಳದಂತೆ ಚಂದ್ರನಲ್ಲಿ ಬೇಡಿಕೊಳ್ಳುವೆ. ಕಾಮ ಚಂದ್ರರು ಭಗವಂತನ ವಿಷಯದಲ್ಲಿರುವ ನನ್ನ ವಿರಹವನ್ನು ದೂರ ಮಾಡಲಿ. ನಾನು ಧೈರ್ಯಗೊಂದಲಾರೆ. ಆದರೆ ಭಗವಂತನು ನನಗೆ ಒಲಿಯದಿದ್ದರೆ ಇವರೆಲ್ಲರ ಹಂಗುಳ್ಳವಳು ನಾನಾಗುವೆ ಎಂಬ ಅಕ್ಕನ ಭಾವ ಅವಳ ಈ ವಚನದ ಮೂಲಕ ವ್ಯಕ್ತವಾಗಿದೆ. ಇಂದಿನ ಮಾತು: ಯಾವುದೇ ಜಾತಿ ವರ್ಣದವರಾಗಿದ್ದರೂ ರಸಿಕರಾದ ಜನ ಅವರಿಗೆ ಪ್ರಿಯರಾದ ಸ್ತ್ರೀಯರಲ್ಲಿ ತೀವ್ರವಾದ ಅನುರಾಗ ಉಳ್ಳವರಾಗುವಂತೆ ಭಕ್ತನು ಇತರ ಎಲ್ಲ ಆಸಕ್ತಿಗಳನ್ನು ತೊರೆದು ಭಕ್ತಿಯಿಂದ ಶಿವನನ್ನು ಆರಾಧಿಸಬೇಕು. ಇತಿಹಾಸದಲ್ಲಿ ತುಳಸಿದಾಸನಾಗಲಿ ವೇಮನ ಯೋಗಿಯಾಗಲಿ ಮೊದಲು ಪೂರ್ವಾಶ್ರಮದಲ್ಲಿ ಸ್ತ್ರೀಲೋಲುಪರೇ ಆಗಿದ್ದರು. ಪತ್ನಿಯ ನೆನಪಾಗಿ ಭೋರ್ಗರೆವ ಮಳೆಯಲ್ಲಿ ಮತ್ತು ಹೊಳೆಯಲ್ಲಿ ಹೆಣದ ಮೇಲೆ ಕುಳಿತು ನದಿ ದಾಟಿ ಹೆಂಡತಿಯ ಮುಖವನ್ನು ನೋಡಲು ಬಂದಾಗ ಅವಳು ಅವನ ಸ್ಥಿತಿಯನ್ನು ನೋಡಿ, ನನ್ನ ಮೇಲಿರುವಷ್ಟು ಪ್ರೀತಿಯನ್ನು ಆ ದೇವರ ಮೇಲಿರಿಸಿದ್ದರೆ ನೀವಿದ್ದಲ್ಲಿ ಆ ದೇವರೇ ಬರುತ್ತಿದ್ದ ನೋಡಿ ಎಂಬ ಮಾತುಗಳನ್ನು ಕೇಳಿ ಎಚ್ಚರನಾಗಿ ದೈವಾರಾಧನೆಯಲ್ಲಿ ಮತ್ತು ಸಾಹಿತ್ಯ ಸೇವೆಯಲ್ಲಿ ತೊಡಗಿ ದೈವಕೃಪೆ ಲೋಕವಿಖ್ಯಾತಿಗಳನ್ನು ಪಡೆದನು. ಇದರಂತೆ ವೇಮನನು ಹೇಮರಡ್ಡಿ ಮಲ್ಲಮ್ಮಳ ಉಪದೇಶದಿಂದಾಗಿ ಸ್ತ್ರೀ ವ್ಯಾಮೋಹದಿಂದ ಮುಕ್ತನಾಗಿ ವೈರಾಗ್ಯವನ್ನು ತಾಳಿ ಇತಿಹಾಸದಲ್ಲಿ ಉಳಿದಿದ್ದಾನೆ. ಶರಣು ಶರಣಾರ್ಥಿಗಳು.